ದ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಏನಾದರೂ ಇದ್ರೆ, ಅಥವಾ ನಮ್ಮ ಕೆಮಿಸ್ಟ್ರಿಯಲ್ಲಿ ಎಕ್ಸೆಪ್ಷನ್ ಅಂತ ನಾವೇನು ಕರಿತೀವಿ ಅದೇನಾದರೂ ಇದ್ರೆ ಅದು ಈ ವರ್ಷದ KE ಕೌನ್ಸಿಲಿಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬಹಳಷ್ಟು ಪ್ರಾಬ್ಲಮ್ಗಳು ಈವನ್ UGCET ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಪ್ಷನ್ ಎಂಟ್ರಿಯನ್ನು ಮಾಡುವಂತ ವಿದ್ಯಾರ್ಥಿಗಳಿಗೂ ಕೂಡ ಬರ್ತಾ ಇದೆ. ಮೊದಲನೇದು ಬಹಳ ಶಾಕಿಂಗ್ ಇರುವಂತ ಒಂದು ವಿಷಯ ಅಂತಂದ್ರೆ, ಈವನ್ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಂತ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಇಂಥದ್ದೊಂದನ್ನು ಎಕ್ಸ್ಪೆಕ್ಟ್ ಮಾಡಬಹುದಿತ್ತು. ಯಾಕಂತಂದ್ರೆ ಮಾಪಪ್ಪಿನಲ್ಲೇ, ಮೆಡಿಕಲ್ ಮಾಪಪ್ಪಿನಲ್ಲೇ ಆಲ್ರೆಡಿ ಸೀಟ್ ಸಿಕ್ಕಂತ ವಿದ್ಯಾರ್ಥಿಗಳಿಗೂ ನಾವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡ್ತೀವಿ ಅಂತ ಹೇಳಿ ರೂಲ್ಸ್ ಚೇಂಜ್ ಮಾಡಿದ್ಮೇಲೆ, ಸೊ ಇಲ್ಲಿ ಯಾವುದೇ ರೂಲ್ಸ್ಗಳು ನಡೆಯೋದಿಲ್ಲ. ಎಲ್ಲದೂ ಅವಾಗ ಚೇಂಜ್ ಆಗ್ತಿರ್ತದೆ. ಅದಕ್ಕೆ ತಕ್ಕಂಗೆ ವಿದ್ಯಾರ್ಥಿಗಳು ಹೋಗ್ತಾ ಇರ್ಬೇಕಷ್ಟೇ. ಸೊ ಗೊತ್ತಿರ್ಲಿ, KE ಅವರು ಮೊದಲನೇ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಂತ ವಿದ್ಯಾರ್ಥಿಗಳಿಗೆ ಕಾಲೇಜ್ ಅಡಿಷನ್ ಮಾಡೋದಕ್ಕೆ ಎಡಿಷನ್ ಮಾಡೋದಕ್ಕೂ ಕೂಡ ಅವಕಾಶವನ್ನು ಮಾಡಿ ಕೊಡ್ತಾ ಇದ್ದಾರೆ. ದಯವಿಟ್ಟು ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಹಾಗೇನಾದ್ರೂ ಬಂದ್ರೆ ನಿಮಗೆ ಬೇಕಾದ ಕಾಲೇಜನ್ನು ಆಡ್ ಮಾಡ್ಕೊಳ್ಳಿ. ಇದರಿಂದ ಡೆಫಿನೆಟ್ಲಿ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಂತ ವಿದ್ಯಾರ್ಥಿಗಳು ಮತ್ತೆ ಸೀಟ್ ನಾಟ್ ಅಲಾಟೆಡ್ ವಿದ್ಯಾರ್ಥಿಗಳು, ಸೊ ಅವರೆಲ್ಲರಿಗೂ ಕೂಡ ಸ್ವಲ್ಪ ಬೇಜಾರಾಗಿದೆ. KE ಅವರು ಈ ರೀತಿ ಯಾಕೆ ಮಾಡಿದ್ದಾರೆ, ನಮಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳೋದು ಕೂಡ ಕರೆಕ್ಟೇ. ಸೊ ಅವಕಾಶವನ್ನ ಕೊಟ್ಟಿರೋದು ಕೂಡ ಹೌದು. ಎರಡನೇದಾಗಿ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ, ಇವತ್ತು ಬೆಳಗ್ಗೆ ಚಾಯ್ಸ್ ಎಂಟ್ರಿ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ನೋಡಿದಾಗ ಸೊ ಆಲ್ಮೋಸ್ಟ್ ಆಲ್ ಅಂತ ಇರಬೇಕು. ಯಾಕಂದ್ರೆ ನಾನು ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ನೋಡಿದ್ದೀನಿ, ನನಗೂ ಕೂಡ ನೂರಾರು ವಿದ್ಯಾರ್ಥಿಗಳು ಮೆಸೇಜ್ ಮಾಡಿದ್ದಾರೆ. ಸೊ ಎಲ್ಲಾ ವಿದ್ಯಾರ್ಥಿಗಳ ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಯಾರಿಗೆ ಸೀಟ್ ಸಿಕ್ಕಿದೆ ಆ ಸೀಟಿನ ಮೇಲ್ಗಡೆ ಯಾವ್ಯಾವ ಕಾಲೇಜಸ್ಗಳು ಇತ್ತು, ಕೆಲವೊಂದಷ್ಟು ಕಾಲೇಜಸ್ಗಳು ಡಿಲೀಟ್ ಆಗಿವೆ, ಕೆಲವೊಂದಷ್ಟು ಕಾಲೇಜಸ್ಗಳು ಆಟೋಮೆಟಿಕಲಿ ಆಡ್ ಆಗಿಬಿಟ್ಟಿದೆ. ಸೊ ಯಾವ ಕಾಲೇಜನ್ನ ಅವರು ಆಡ್ ಮಾಡ್ಕೊಂಡಿಲ್ಲ ಅಂತ ಒಂದಷ್ಟು ಕಾಲೇಜಸ್ಗಳು, ಕಾಲೇಜಿನ ಒಂದಷ್ಟು ಕೆಲವು ಕೋರ್ಸ್ಗಳು ಕೂಡ ಆಡ್ ಆಗಿಬಿಟ್ಟಿದೆ. ಸೊ ಕೆಲವೊಂದು ಕಡೆ ಅಂತೂ ಈಗ ಫಾರ್ ಎಕ್ಸಾಂಪಲ್ RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡವರಿಗೆ ಸೊ ಸಿವಿಲ್ ಆಡ್ ಆಗಿದೆ, ಸೊ ರೋಬೋಟಿಕ್ಸ್ ಕೂಡ ಆಡ್ ಆಗಿದೆ. ಸೊ ಈ ರೀತಿಯಾಗಿ ಒಂದು ಎಕ್ಸಾಂಪಲ್ ಹೇಳಿದೆ ನಾನು ನಿಮಗೆ. ಸೊ ಈ ರೀತಿಯಾಗಿ ಆಡ್ ಆಗಿಬಿಟ್ಟಿದೆ. ಇದು ಡೆಫಿನೆಟ್ಲಿ ಇಟ್ ಈಸ್ ದ ಮಿಸ್ಟೇಕ್ ಫ್ರಮ್ ದ KE ಸಾಫ್ಟ್ವೇರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ಇವತ್ತು ತಾನೇ ಇದನ್ನು ಬಿಟ್ಟಿರೋದಕ್ಕೆ ಇನ್ನು ನಾಳೆ ಮತ್ತೆ ನಾಡಿದ್ದು ಸೊ ಪದೇ KE ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಲಾಗಿನ್ ಆಗಿಬಿಟ್ಟು ಚೆಕ್ ಮಾಡ್ತಾ ಇರಿ. ಸೊ ಇಂಥದೊಂದು ಮಿಸ್ಟೇಕ್ ಆಗಿರೋದು ಕರೆಕ್ಷನ್ ಕೂಡ ಆಗಿರಬಹುದು. ಸೊ ಬಹಳ ಜನ ವಿದ್ಯಾರ್ಥಿಗಳು ಹೇಳ್ತಾ ಇರುವಂತದ್ದು, ನನಗೆ ಬೇಕಾದಂತ ಕಾಲೇಜನ್ನು ನಾನು ಮೇಲ್ಗಡೆ ಇಟ್ಕೊಂಡಿದ್ದೆ, ಅದು ಡಿಲೀಟ್ ಆಗಿಬಿಟ್ಟಿದೆ, ಬೇಡದೇ ಇರೋ ಕಾಲೇಜ್ ಆಡ್ ಆಗಿಬಿಟ್ಟಿದೆ. ಇಂಥ ಕೇಸ್ಗಳು ನೀವೇನು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡ್ಕೊಂಡಂತ ವಿದ್ಯಾರ್ಥಿಗಳಿಗೂ KE ಅವರು ಕಾಲೇಜ್ ಆಡ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಸೊ ನೀವು ಯಾವುದೇ ಅನುಮಾನವಿಲ್ಲದೆ ನಿಮಗೆ ಬೇಕಾದಂತ ಕಾಲೇಜನ್ನು ಮತ್ತೆ ಆಡ್ ಮಾಡಿಕೊಳ್ಳಬಹುದು. ಅದಕ್ಕೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬಟ್ ಎಲ್ಲೂ ಒಂದು ನೋಟಿಫಿಕೇಶನ್ನೇ ಇಲ್ಲದೇನೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಹೋದಾಗ ಈ ರೀತಿ ಒಂದು ಶಾಕ್ ಕೊಡೋದೇನಿದೆ, ಸೊ ಇದು KE ಅವರು ಮಾಡೋದು ಸರಿಯಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನೇನು KE ಅವರಿಗೆ ಬೈತಾ ಇಲ್ಲ, ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ KE ಅವರ ರೂಲ್ಸ್ಗಳು ಆವಾಗ ಚೇಂಜ್ ಆಗ್ತಾ ಇರ್ತದೆ. ಏನೇನಾಗ್ತದೆ ಯಾರಿಗೂ ಕೂಡ ಹೇಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಎಸ್, ಆದರೆ ನಮ್ಮ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಏನೂ ಇಲ್ಲ. ಅವರು ಏನು ಮಾಡ್ತಾರೆ, ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡೋದಷ್ಟೇ. ಈಗ ಏನಿಲ್ಲ, UG NEETಗೆ ಮತ್ತು UGCETಗೆ ಆಪ್ಷನ್ ಎಂಟ್ರಿಗೆ ಬಿಟ್ಟಿದ್ದಾರೆ, ಮಾಡ್ಕೊಳ್ಳಿ. ಸಿಕ್ಕಿರುವಂತ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಯಾರು ಬೇರೆಯವರಿಗೆ ಈ ರೀತಿ ಅವಕಾಶ ಕೊಟ್ಟಿರೋದು ಬೇಜಾರಾಗಿದೆ, ಸೊ ಸಿಟ್ಟು ಬಂದಿದೆ ಅಂತ ಹೇಳ್ಕೊತಿರ್ತೀರಿ, ನಿಮಗೂ ಕೂಡ ಯಾವುದೇ ಬೇರೆ ವೇಸ್ ಇಲ್ಲ. ಸೊ ನೀವು ಅದನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ತಿಳಿಸೋದಕ್ಕೆ ಹೋದ್ರೂ ಕೂಡ ಅದು ಯಾರು ಕೂಡ ಕೇಳೋದಿಲ್ಲ. ಸೊ ಅದಕ್ಕೆ ಅದು ಹೇಗೆ ಬರ್ತೋ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ, ಮುಂದೋಗಿ. ಬಟ್ ಈ ರೀತಿ 2 ಮೇಜರ್ ಚೇಂಜಸ್ಗಳು ಆಗಿರುವಂಥದ್ದು. ಚಾಯ್ಸ್ 2 ವಿದ್ಯಾರ್ಥಿಗಳು ಹೊಸ ಕಾಲೇಜನ್ನು ಆಡ್ ಮಾಡೋದಕ್ಕೆ ಚಾನ್ಸ್ ಅನ್ನು ಕೊಟ್ಟಿರುವಂಥದ್ದು. ಎರಡನೇದಾಗಿ ಚಾಯ್ಸ್ 2 ವಿದ್ಯಾರ್ಥಿಗಳು ಇವತ್ತು ಬೆಳಗ್ಗೆ ನೋಡಿದಾಗ ಅವರಿಗೆ ಶಾಕಿಂಗ್ ಆಗಿದೆ ಏನಂತಂದ್ರೆ, ಅವರ ಒಂದಷ್ಟು ಕಾಲೇಜ್ಗಳು ಡಿಲೀಟ್ ಆಗಿವೆ, ಅವರಿಗೆ ಬೇಡದೇ ಇರುವಂತಹ ಕಾಲೇಜ್ ಆಡ್ ಆಗಿದೆ, ಅಥವಾ ಬೇಕಾಗಿರೋ ಕಾಲೇಜಲ್ಲಿ ಬೇಡದೇ ಇರುವಂತಹ ಕೋರ್ಸಸ್ಗಳು ಆಡ್ ಆಗಿಬಿಟ್ಟಿದೆ. ಸೊ ಗೊತ್ತಿಲ್ಲ ಯಾಕೆ ಹೀಗಾಗಿದೆ ಅಂತ ಹೇಳಿ. ಡೆಫಿನೆಟ್ಲಿ ಇದು ಸಾಫ್ಟ್ವೇರ್ ಮಿಸ್ಟೇಕ್ ಅಂತ ಅನಿಸ್ತದ. ನೋಡೋಣಂತೆ ಇದರ ಬಗ್ಗೆ ಕ್ಲಾರಿಫಿಕೇಶನ್ KE ಅವರು ಕೊಡ್ತಾರಾ ಅಂತ ಹೇಳಿ. ಬಟ್ ಹೀಗೆ ಮಾಡೋದು ಸರಿಯಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ವಿದೌಟ್ ನೋಟಿಫಿಕೇಶನ್ ಕೊಟ್ಟು ನೀವು ಬೇಕಾದ್ ಮಾಡಿ. ಸೊ ಬಟ್ ವಿದೌಟ್ ನೋಟಿಫಿಕೇಶನ್ ಈ ರೀತಿಯಾಗಿ ಶಾಕ್ ಕೊಡ್ತಾ ಇರೋದು ವಿದ್ಯಾರ್ಥಿಗಳಿಗೆ. ಸೊ ಡೆಫಿನೆಟ್ಲಿ ವಿದ್ಯಾರ್ಥಿಗಳೇ ನಿಮ್ಮ ಹಣೆ ಬರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.